ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಲಿನ ಕೆನೆಯಿಂದ ನಾನಿವತ್ತು ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 15 ದಿನದಿಂದ ಸ್ಟೋರ್ ಮಾಡಿದ ಹಾಲಿನ ಕೆನೆಯಿಂದ ತುಪ್ಪ ಮಾಡ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲು ತೊಗೋತೀನಿ ನಾನು. ಡೈಲಿ ಕೆನೆನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು ಕೆನೆನ. ಇವಾಗ ನಾನು ಕೆನೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಬರಬೇಕು ಫ್ರೆಂಡ್ಸ್. ನೋಡಿ ಯಾವ ರೀತಿ ಕಾಣಿಸ್ತಿದೆ ಬೆಣ್ಣೆ ಅಂತ. ನೀವು ಬೆಣ್ಣೆ ಮಾಡ್ಕೋಬೇಕಾದ್ರೆ ಫ್ರೀಝರಿಂದ ಒಂದು 2 ಅವರ್ ಆಚೆ ಎತ್ತಿಟ್ಬಿಟ್ಟು ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ. ಏಕೆಂದರೆ ಬೆಣ್ಣೆನ ಸುಲಭವಾಗಿ ತಕ್ಕೋಬೋದು. ಚಿಕ್ಕ ಪಾತ್ರೆಗೆ ಹಾಕ್ಕೊಂಡ್ರೆ ಸ್ವಲ್ಪ ನಮಗೆ ಇರುಸು ಮುರುಸು ಆಗುತ್ತೆ. ನಾನು ಅದಕ್ಕೆ ದೊಡ್ಡ ಪಾತ್ರೆಗೆ ಹಾಕೋಬಿಡ್ತೀನಿ. ಇವಾಗ ನೋಡಿ ಬೆಣ್ಣೆನ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂದರೆ ಸುಮಾರು ನನಗೆ ಒಂದು 1/4 kg ಬೆಣ್ಣೆ ಸಿಕ್ಕಿತ್ತು. ಒಂದು 200 ಗ್ರಾಮಷ್ಟು ತುಪ್ಪ ಸಿಕ್ಕಿತ್ತು ನನಗೆ. ಆರಾಮಾಗಿ 15 ದಿನಕ್ಕೊಂದ್ಸಲ 200 ಗ್ರಾಮ್ ತುಪ್ಪನ ತಕ್ಕೋಬೋದು. ಇವಾಗ ಆ ಮಜ್ಜಿಗೆ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕೋಬೋದು. ತುಪ್ಪ ಕಾಯಿಸೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಮೆಂತ್ಯ ಕಾಳು. ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿ ಈ ರೀತಿ ಪುಡಿ ಮಾಡಿ ಬೆಣ್ಣೆಗೆ ಹಾಕ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನಿಲ್ಲೊಂದು 2 ಏಲಕ್ಕಿ, 4 ಮೆಣಸು ಕಾಳುಗಳನ್ನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಪುಡಿ ಅಂದರೆ ಸುಮ್ಮನೆ ಕುಟ್ಟಿ ಹಾಕಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕುದಿ ಬರಬೇಕು. ಕುದಿ ಬಂದು ಈ ರೀತಿ ಆಗೋವರೆಗೂ ನಾವು ಬೆಣ್ಣೆನ ಕಾಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಆಗೋವರೆಗೂ ನೊರೆ ಥರ ಎಲ್ಲ ಬಂದು ಬಿಟ್ಕೋಬೇಕು. ಈ ರೀತಿ ಲಾಸ್ಟ್ ಸ್ಟೇಜ್ ತುಪ್ಪ ರೆಡಿ ಆಗೇ ಹೋಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸುಮಾರು ಒಂದು ಅರ್ಧ ಗಂಟೆಗೆಲ್ಲ ನಾನು ತುಪ್ಪನ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟೆ. ತುಂಬಾ ಹೆಲ್ದಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯುಗಾದಿ ಹಬ್ಬಕ್ಕೆ ತುಪ್ಪನೂ ಆಗುತ್ತೆ. ನಿಮಗೆ ನಾನು ಬೆಣ್ಣೆಯಿಂದ ತುಪ್ಪ ಮಾಡಿರೋ ವಿಧಾನ ನಿಮಗೆ ಇಷ್ಟ ಆಗಿದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಎಲ್ರಿಗೂ ಧನ್ಯವಾದಗಳು.